ಸರ್ ಆ ಅನುಭವನೆಲ್ಲ ನಾವೊಂದು ಏನೋ ಒಂದು ಮಾಡಬೇಕಲ್ಲ ಸರ್. ಈಗ 44 ಸಿನಿಮಾ ಅನುಭವ ತಗೊಂಡು ಇನ್ನೊಂದು ಏನೋ ಒಂದು ಮಾಡಬೇಕಲ್ಲ. ಸೊ ಅದನ್ನು ಒಬ್ಬ ಕಾರ್ಯಕಾರಿ ನಿರ್ಮಾಪಕನಿಗೆ ನೆಕ್ಸ್ಟ್ ಮೆಟ್ಲು ಅಂತಂದರೆ ಅವನು ನಿರ್ಮಾಪಕನೇ ಆಗಬೇಕು. ಸೊ ಅದೇ ಕಾರಣ, ಅಷ್ಟೇ, ಇನ್ನೇನಿಲ್ಲ. ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ನಮಗೂ ಕಾತ್ರ. ಜನಪದ ಸ್ವಲ್ಪ ಜಾಸ್ತಿ ಅಳವಡಿಕೆ ಇದೆ, ಜನಪದ ಸಂಗೀತ ಜೊತೆಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಕೂಡ ಇದೆ. ಬಟ್ ಮೋಸ್ಟ್ಲಿ ಫೋಕ್, ಸ್ವಲ್ಪ ಜನಪದದ ಫ್ಲೇವರ್ ಜಾಸ್ತಿ ಇದೆ ಈ ಮ್ಯೂಸಿಕಲ್ಲಿ. ಅದು ಕಥೆಗೆ ಅನುಗುಣವಾಗಿದೆ. ಸೊ ಇಷ್ಟು ಮಾತ್ರ ಹೇಳಬಲ್ಲೆ. ಹಾಗೆ ಹೀಗೆ ಅಂತೆಲ್ಲ ಹೇಳಿ ಇಟ್ ಟುಕ್ ಟೈಮ್. ಅದು ಎಲ್ಲವೂ ಹಣದ ಒಂದೇ ಕೊರತೆ ಇರೋದ್ರಿಂದ ನಾವು ಈ ಗುಬ್ಬಿಗೂಡು ಕಟ್ಟಂಗೆ 10-15 ವರ್ಷದಿಂದ ಕಾಸು ಒಟ್ಟು ಮಾಡಿ ಕೊನೆಗೆ ಒಂದಷ್ಟು ಜನರು ಫೈನಾನ್ಸ್ ಸಪೋರ್ಟ್ ಇರೋದ್ರಿಂದಾಗಿ ಈಗ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಈ ಸಿನಿಮಾದ ಚಿತ್ರೀಕರಣ ಭಟ್ಕಳ, ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತದ ವಾತಾವರಣದಲ್ಲಿ ನಡೆದಿದೆ. ಕಷ್ಟಪಟ್ಕೊಂಡು ತುಂಬ ಸಿನಿಮಾ ಮಾಡಿದ್ದೀವಿ. ಹೊಸಬರಿಗೆ ಎಷ್ಟು ಬೇಕೋ ಅದಕ್ಕೆಲ್ಲೂ ಕಾಂಪ್ರಮೈಸ್ ಆಗದೆ ನಮ್ಮ ಕೈಯನ್ನು ಮೀರಿ, ಶಕ್ತಿಗೂ ಮೀರಿ ಬೆವರು ಸುರಿಸಿ ಸಿನಿಮಾವನ್ನು ಮಾಡಿದ್ದೀವಿ. ಈಗ ಏನೇ ಹೇಳಿದ್ರು ಕೂಡ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರೋ ನನಗೆ ಮಾರ್ಕೆಟಿಂಗ್ ಸ್ವಲ್ಪ ಭಯ. ಇವತ್ತು ಹೆಂಗಾಗ್ಬಿಡುತ್ತೆ, ಏನು ಮಾತಾಡಿದ್ರು ಸುಳ್ಳು ಹೇಳ್ತಾವೆ ನೀವು ಅಂತ ಆಗಿಬಿಡುತ್ತೆ. ಸೊ ಮತ್ತು ನಾನು ಮಾರ್ಕೆಟಿಂಗ್ ಮೊದಲೇ ಬೇಕು, ಸೊ ಸುಳ್ಳು ಹೇಳೋದ್ರಲ್ಲೂ ಬೇಕು. ಸೊ ಹಾಗಾಗಿ ನಿಮ್ಮೆಲ್ಲರ ಹಾರೈಕೆ ಇರಲಿ. ಇನ್ನೂ ಹತ್ತಿರ ಅಂದರೆ ಈಗ ಎಲ್ಲ ರಿಲೀಸ್ಗಳನ್ನು ನೋಡಿಕೊಂಡು, ನಮ್ಗೆ ಇನ್ನೂ 1 ತಿಂಗಳು 1.5 ತಿಂಗಳ ಕೆಲಸನೇ ಇದೆ. ಸೊ ರಿಲೀಸ್ಗಳನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ವಿ. ಮುಂದೆ ಆಡಿಯೋ ರಿಲೀಸು, ಟ್ರೈಲರ್ ರಿಲೀಸು, ಆಮೇಲೆ ಇರುತ್ತೆ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನದು ಒಂದೇ ಒಂದು ಕೋರಿಕೆ. ನಾನು ಹಿಂದೆ ಕೂಡ ಅಂದರೆ ಹೇಳಿ ಮಾಡಿದ್ದೆಲ್ಲ ನೀವೇ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ರಿ ನನ್ನ ಈ ಹೊಸ ಪ್ರತಿಭೆಗಳಿಗೆ ಮತ್ತೊಂದು ಹೊಸ ನಿರ್ಮಾಣ ಸಂಸ್ಥೆಗೆ. ಅದು ಇಂಥ ಟೈಮಲ್ಲಿ ನಿಮ್ಮೆಲ್ಲರ ಹಾರೈಕೆ ಸಹಕಾರ ಆಗಿರಲಿ. ಧನ್ಯವಾದಗಳು. ಕಲ್ಯಾಣಿ, ಬಟ್ ಅವಳು ನಾರ್ತ್ ಇಂಡಿಯಾದಿಂದ ಸೌತ್ ಇಂಡಿಯಾಕ್ಕೆ ಬಂದಿರ್ತಾಳೆ. ಸೊ ಈ 2 ಸಂಸ್ಕೃತಿಗಳ ಸಂಕರ, ಅದರ ಮುಖಾಮುಖಿ ಇವನ್ನೆಲ್ಲ ಬೇಸ್ ಮಾಡಿಕೊಂಡು ಇದಾಗಿ ಇಟ್ಟಿದ್ದೀವಿ. ಸೊ ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ಇಟ್ಕೊಂಡು ಕೇಳೋಕ್ಕೆ ಸೌಂಡಿಂಗ್ ಚೆನ್ನಾಗಿದೆ ರೀತಿಯಲ್ಲಿ ಆಯಿತು. ಮೊದಲು ಹಿಂಗಾಗಿದೆ ಸರ್. ಹಾಂ, ಸೊ ಇನ್ನು ಮುಂದೆ ನೀವು ಸ್ವಲ್ಪ ಬರೋದಕ್ಕಿಂತ ಜಾಸ್ತಿ ಕಲೀರಿ ಅಂತ ಹೇಳೋದಕ್ಕೂ, ಸಿನಿಮಾದಲ್ಲಿ ಒತ್ತು ಕೊಡೋದಕ್ಕೂ ಈ ರೀತಿ ಒಂದು ಸಿನಿಮಾ ಮಾಡಿದ್ದೀವಿ. ನಾವು ನಂಬಿರೋ ಮೌಲ್ಯಗಳನ್ನು ನಾವು ಇದರಲ್ಲೂ ಹೇಳಿದ್ವಿ. ಫ್ಲೇವರ್ಸ್ಗಳು ಚೇಂಜ್ ಆಗುತ್ತೆ, ಜಾಗ ಚೇಂಜ್ ಆದ ಕೂಡಲೇ, ಭಾಷೆ ಚೇಂಜ್ ಆದ ಕೂಡಲೇ ಸ್ವಲ್ಪ ಫ್ಲೇವರ್ಸ್ಗಳು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಆ ರೀತಿ ಹೇಳೋದಾದರೆ ಇದು ನನ್ನದೇ ಸಿನಿಮಾದ ಇನ್ನೊಂದು ವರ್ಷನ್. ಬಟ್ ಏನು ಜಟ್ಟ ಅಥವಾ ಅಮರಾವತಿಯಲ್ಲಿದ್ದಂತಹ ತೀವ್ರತೆ ಇತ್ತು, ಅಂದರೆ ಸಿಟ್ಟಿತ್ತು ಸರ್, ತೀವ್ರತೆ ಅನ್ನೋದಕ್ಕಿಂತ ಆಕ್ರೋಶ ಮತ್ತು ಸಿಟ್ಟಿತ್ತು. ಅದಿಲ್ಲದೆ ಇದರಲ್ಲಿ ನವಿರಾದ ಒಂದು ಒಲವಿನ ಕಥೆಯನ್ನೇ ಮುನ್ನೆಲೆಯಾಗಿ ಇಟ್ಕೊಂಡು ಹೇಳೋಕ್ಕೆ ಪ್ರಯತ್ನ ಪಟ್ಟಿದೆ. ನನಗೆ ಒಂಥರ ಗುರುಗಳಿದ್ದಂಗೆ ಥಿಯೇಟರ್. ಅದರಿಂದ ಅವ್ರ ಜೊತೆ ಜರ್ನಿ ಶುರುವಾಗಿದ್ದು ಸುಮಾರಷ್ಟು ಅವ್ರ ಜೊತೆ ಕೆಲಸ ಮಾಡ್ತಾ ಕಲ್ತಿದ್ದೀನಿ. ಈ ಸಿನಿಮಾದಲ್ಲಿ ಅಂದರೆ ಇವರು ಎಲ್ಲ ಸಿನಿಮಾಗಳಲ್ಲೂ ಕ್ಯಾರೆಕ್ಟರ್ಗಳಿಗೆ ಅದರದ್ದೇ ಆದ ಒಂದು ವೆಯ್ಟೇಜ್ ಇರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ವೆಯ್ಟೇಜ್ ಇರುತ್ತೆ. ಕ್ಯಾರೆಕ್ಟರ್ ನಡುವೆ ಯಾವ ರೀತಿ ಸಂಘರ್ಷ ಇರುತ್ತೋ ಹಾಗೆ ಒಂದು ಕ್ಯಾರೆಕ್ಟರ್ ಒಳಗಡೆ ಕೂಡ ಅಂದರೆ ಸೆಲ್ಫ್ ಒಂದು ಸಂಘರ್ಷ ಕೂಡ ನಡೀತಾ ಇರುತ್ತೆ. ಅಂಥದ್ದೊಂದು ಈ ಸಿನಿಮಾದಲ್ಲೂ ಪ್ರತಿ ಕ್ಯಾರೆಕ್ಟ್ರಲ್ಲೂ ನೋಡೋದಕ್ಕೆ ಸಿಗುತ್ತೆ ನಮಗೆ. ಸರ್ದ ರೈಟಿಂಗ್ ಅಂದರೆ ಅವರು ಅದನ್ನು ಹೆಂಗೆ ಬೆಳೆಸ್ತಾ ಹೋಗ್ತಾರೆ ಅನ್ನೋದು. ಆಮೇಲೆ ಶೂಟಿಂಗಲ್ಲೂ ಕೂಡ ಅವರು ವರ್ಕ್ ಮಾಡೋದು ತುಂಬ ಹಿಂಗೆ ಚೇಂಜ್ ಮಾಡ್ತಾ ಹೋಗ್ತಾರೆ. ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಮ್ಯಾಮ್ಗೆ ಕತೆ, ನಿಮಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನು ಸಿನಿಮಾದಲ್ಲಿ. ಕುಮಾರಣ್ಣ, ಆಮೇಲೆ ಭರತ್ ಸರ್, ಎಲ್ಲ ಟೀಮ್ನ ಎಲ್ಲ ಕೋ ಆರ್ಟಿಸ್ಟ್ಗಳು ಸಿನಿಮಾನ ತುಂಬ ಸಪೋರ್ಟಿವ್ ಆಗಿ. ಮ್ಯಾಮ್ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಏನೋ ನಮಗೆ ಕಲಿಸ್ಬಿಟ್ಟು ಮಾಡಿಸಿದ್ದಾರೆ. ಹೀಗೆ ತುಂಬ ಆಸ್ಪೆಕ್ಟ್ಗಳಿದೆ. ಎಲ್ಲರೂ ಜೊತೆಯಲ್ಲಿ ತುಂಬ ಖುಷಿಯಾಗಿ ವರ್ಕ್ ಮಾಡಿದ್ದೀವಿ. ಇವತ್ತು ತುಂಬ ಖುಷಿಯಾದ ದಿನ. ಒಂದು ಸಿನಿಮಾ, ಮೊದಲನೇ ಸಿನಿಮಾ ನಾನು ಹೀರೋ ಆಗಿ ಮಾಡ್ತಾಯಿದ್ದೀನಿ. ಇಲ್ಲಿ ತನಕ ತುಂಬ ಒಂದು 8 ವರ್ಷ 9 ವರ್ಷದಿಂದ ಥಿಯೇಟರ್ ಸಿನಿಮಾ ಅಂತ ಮಾಡ್ತಾ ಬಂದಿದ್ದೀನಿ. ಇದು ನನ್ನ ಮೊದಲನೇ ಪ್ರಾಜೆಕ್ಟ್. ಹಾಗೆ ನನ್ನ ಸಿನಿಮಾದ ಮೊದಲನೇ ಪ್ರಾಜೆಕ್ಟ್ ಶುರುವಾಗಿದ್ದು ಕೂಡ ಗಿರಿ ಸರ್ ಜೊತೆಗೇ, ಕನ್ನಡಿಗರಿಂದಲೇ ಶುರುವಾಗಿದ್ದು. ಹೀರೋ ಆಗಿ ಕೂಡ ಅವ್ರ ಜೊತೆಗೇ ಮಾಡ್ತಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಸಂಗತಿ. ನನಗೆ ಕೆಲಸ ಮಾಡಬೇಕು, ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನೋದೊಂದಿತ್ತು. ಅದು ಗಿರಿ ಸರ್ ಜೊತೆ ಅವಕಾಶ ಸಿಕ್ಕಿದ್ದು ಇನ್ನೂ ಒಂದು ಖುಷಿ ವಿಷಯ. ಹಾಗಾಗಿ ಅದು ಲೈನ್ ಹೆಂಗೆ ಇದ್ದಿದ್ರು ಕೂಡ ನಾನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೆ. ಹಾಗೆ ಲೈನ್ ಕೂಡ ತುಂಬ ಚೆನ್ನಾಗಿತ್ತು. ಕ್ಯಾರೆಕ್ಟರ್ಗೆ ತುಂಬ ಶೇಡ್ಸ್ ಇದೆ. ಅದು ನನಗೆ ತುಂಬ ಖುಷಿ ಕೊಡ್ತು ವರ್ಕ್ ಮಾಡೋದಕ್ಕೆ.
ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ಸ್ವಲ್ಪ कन्नड़ माताಡ್ತೀನಿ, मतलब मुझे थोड़ी थोड़ी ही आती है, बट मैं ट्राई कर रही हूँ और मे बी 6-7 मंथ्स में अच्छी कन्नड़ बोलने लग जाऊँ. अच्छा हाँ, ಆಶೀರ್ವಾದ. मतलब ಈ ಸಿನಿಮಾ ಪ್ರೀತಿಯಿಂದ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಧನ್ಯವಾದ.